ಶಾಂತಕ್ಕ, ಏ ಶಾಂತಕ್ಕ, ಏನ್ ಮಾಡಕತ್ತಿ? ಏವ ಹುಲಿ ಹತ್ತೋಲ್ದಲ್ಲ, ಎಲ್ಲಿ ಹೋಗಿ? ಅಯ್ಯ ಬಾರ ಮಲ್ಲಿ ಬಾ. ಎಲ್ಲಿಗೆ ಹೋಗ್ಲಿ? ಹೆಣ್ಮಕ್ಳಿಗೆ ಗೃಹ ಸಚಿವೆ ಪಟ್ಟ ಸಿಕ್ಮ್ಯಾಲ ಮುಗಿದು ಹೋಯ್ತು. ಎಲ್ಲಿ ಹೋಗುದಿಲ್ಲ ಬರುದಿಲ್ಲ, ಚಂತನ ಇಲ್ಲೇ ಅಡಿಗೆ ಮನ್ಯಾಗ ಸಾಯ್ಬೇಕು ನೋಡು. ನೀ ಹೇಳುದು ಕರೆನೇ ಐತ್ ನೋಡು ಶಾಂತಕ್ಕ. ನಮ್ಮ ಹೆಣ್ಮಕ್ಳ ಜೀವನ ಯಾರಿಗೆ ಬೇಡವಾ? ಮುಂಜಾನೆ ಎದ್ದುಗಳ ಚಾಲು ನೋಡು. ಮನಿ ಕಸ ಹುಡುಗು, ಅಂಗಳ ಕಸ ಹುಡುಗು, ನೀರೊಡಿ, ರಂಗೋಲಿ ಹಾಕು, ಬಾಂಡೆ ತಿಕ್ಕು, ಚಹಾ ಮಾಡು, ನಾಷ್ಟ ಮಾಡು, ಕಾಯಿಪಲ್ಲೆ ಸೋಸು, ಅಡ್ಗೆ ಮಾಡು, ರೊಟ್ಟಿ ಮಾಡು, ಪಲ್ಯ ಮಾಡು, ಅನ್ನ ಮಾಡು, ಸಾರು ಮಾಡು. ಇಟ್ಟೆಲ್ಲ ಮಾಡಿ ಹುಡುಗರು ಶಾಲೆ ಕಳಿಸೋದು, ಮತ್ತು ಅವ್ರಿಗೆ ಎಲ್ಲ ರೆಡಿ ಮಾಡೋದು. ಅವ್ರನ್ನೆಲ್ಲ ಕಳಿಸಿದ್ಮೇಲೆ ಹೊಳ್ಳಿ ಒಂದೊಂದು ಕಸ ಬಾಂಡೆ ಬಟ್ಟಿ ಎಲ್ಲ ಮಾಡೋಟ್ಲೆ ಸೊಂಟನೇ ಬಿದ್ದೋಗಿರ್ತದೆ. ಇಟ್ಟೆಲ್ಲ ಮಾಡೋಟ್ಲೆ ಮತ್ತು ನಾಳೆ ಚಿಂತೆ, ನಾಳೆಗೆ ಏನು ಅಡುಗೆ ಮಾಡಬೇಕು, ಏನು ನಾಷ್ಟ ಮಾಡ್ಬೇಕತ್ತೆ, ಮತ್ತು ನಾಳೆ ತಯಾರು ಮಾಡ್ಕೋದು. ಮಧ್ಯಾಹ್ನ ಕಾಯಿಪಲ್ಲೆ ಸೋಸೋದು, ಹಾಂಗೆ ನೂರೆಂಟು ಕೆಲಸವ. ಕಾಳ ಕಡಿ ಹಸು ಮಾಡುವರೇ ಇರ್ತಾವು, ಕಾಯಿಪಲ್ಲೆ ಸೋಸೋದರೇ ಇರ್ತೈತಿ, ಮನೆ ಸ್ವಚ್ಛ ಮಾಡೋದರೇ ಇರ್ತೈತಿ. ಒಟ್ಟೆ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಇರಲ್ಲ. ಏನು ಬಿಡ ನೀನು ಹುಚ್ಚಿ, ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ಯಾರು ಕೆಲಸ ಮಾಡಿರಿ ಅಂತಾರೆ. ಮತ್ತು ಗಂಡ್ಮಕ್ಳು ಬರೋದದೇ ಚಂತನ ಮನೆಯಾಗ ಇರ್ತಿರ್ಲ, ಏನು ಮಾಡ್ತಿರಂತಾರ. ಏನು ಮಾಡೋದು, ಯಾರಿಗೆ ಹೇಳೋದು? ನಮ್ಮ ಸಂಕಟ ಇದ್ದಂಗೆ ಹೋಗೋದವ, ಮತ್ತೇನು ಮಾಡೋದು? ಹೌದು ಬಿಡವ, ಮತ್ತೇನು ಮಾಡೋದು? ಬಂದೆ ಅಂದಮೇಲೆ ಅನ್ಭವಿಸಿ ಹೋಗೋಣಂತ ಅಂದಂಗೆ. ನೀನೇವ ಈ ನಮ್ಮನೆ ಕಾಯಿಪಲ್ಲೆ ಗುಂಪು ಹಾಕೊಂಡು ಕೂತಿಯಲ್ಲ, ಕಾಯಿಪಲ್ಲೆ ಬಜಾರ್ನಾಗ ಖರೀದಿ ಮಾಡ್ಕೊಂಬಂದು ಏನು ಹೆಂಗೆ? ಹೊಗ ನೀನು ಹುಚ್ಚಿ, ಅದೇನು ಕೇತಿ ದೊಡ್ಡ ಕತೆ ಆಗೈತಿ. ನಾ ತೊಗೊಂಡಿನ ಕಾಯಿಪಲ್ಲೆ ಚಲೋ ಬಂದೈತಿ ಬಿಡತ್ತೆ. ಕಲ್ಲೋ ಮಾರಕ್ಕೆ ಬಂದಿಲ್ಲ, ಹೆಂಗೂ ಫ್ರೆಶ್ ಇರ್ತೈತಿ. ಆಕಿ ತೋಟದಂದು ಮಾಡ್ತಾಳೆ, ಚಲೋ ಇರ್ತೈತೆ. ನಾ ತೊಗೊಂಡಿನಿ. ನಮ್ಮ ಮನ್ಯಾನೋ ತರಂಗೆ ನಮ್ಮ ಮನ್ಯಾನೋ ತಂದ್ಬಿಟ್ಟ. ಅದ್ರಾಗ ನಮ್ಮ ಮನ್ಯಾನೋ ಕಾಯಿಪಲ್ಲೆ ಹೆಂಗೆ ತರಬೇಕು, ಏನು ತರಬೇಕು ಏನೂ ಗೊತ್ತಾಗಲ್ಲ. ವಯವ ಸುಮ್ಮನೆ ಸಿಕ್ಕಂಗೆ ತಂದುಬಿಡ್ತಾನೆ. ಅದಕ್ಕೆ ಕೆಡ್ಸೋದು ಏನೈತೆ ಅಂತೇಳಿ ಚಂದಾಗಿ ಸೋಸಿಡಾಕತ್ತಿ ನೋಡು. ಚಂದಾಗಿ ಸೋಸಿ ಒಂದು ಸ್ವಲ್ಪ ಚಂದಾಗಿ ಕಾಟನ್ ಬಟ್ಟೆ ಸುತ್ತಿಟ್ನೆ ಅಂದ್ರೆ ನಾಳೆ ಸುಟ್ಟು ನಾಳೆ ತನ ಒಂದು ಸ್ವಲ್ಪ ಬರ್ತಾವೆ. ಅದ್ರಾಗ ಕಾಯಿಪಲ್ಲೆ ರೇಟ್ ಅಂತೂ ಕಂಡಾಬಿಟ್ಟೆ ಆಗ್ಬಿಟ್ಟೈತೆವ. ಬಡವ್ರು ಬದುಕೋದು ಕಷ್ಟ ಆಗ್ಬಿಟ್ಟೈತಿ. ಅದ್ರಾಗ ನೀ ಮತ್ತೆ ಆಕಿ ಕಲ್ಲೋನಂತಕ್ಕೆ ತೊಗೊಂಡಿಲ್ಲ, ನೀ ಎಷ್ಟು ಶಾಣೆ ಹಾಕಿದಿ. ಆಕಿ ಹೆಣ್ಮಗಳು ಅದ್ರಾಗ ಬಜಾರ್ನಾಗ 5 ರೂಪಾಯಿ ಇದ್ರೆ 10 ರೂಪಾಯಿಗೆ ಮಾರ್ತಾ. ಡಬಲ್ ಟಿಬಲ್ ರೇಟ್ವ. ಏನು ಆಕಿ ಎಳ್ನೀರು ಹಾಕಿ ಬೆಳೆಸ್ತಾಳೆ, ನನಗೆ ಮಾಡ್ತಾ. ಏನು ಮಾಡಲಿ, ನಿನ್ನ ತೊಗೊಳ್ತಾನ ಮುಂದಕ್ಕೆ ಹೋಗಂಗಿಲ್ಲಕ್ಕಿ. ಕಡಾ ಚೊಟ್ಟು ನಿಂತು ಬಿಡ್ತಾ. ಅಯ್ಯ ಅದು ತಂದಿನ ತಗೋ, ಇದು ತಂದಿನ ತಗೋ ಅಂತ. ಮತ್ತೇನು ಮಾಡುವ, ಗೆಳತನ ಒಂದು ಏನಲ್ಲ ತೊಗೋಬೇಕಾಕೈತಿ. ಇವೆಲ್ಲ ನಾಕೊಂದು ಬರಂಗಿಲ್ಲ, ಹಾಕಿರ್ಲಕ್ಕಂತ ತೊಗೊಂಡೆ. ಅದು ಹೋಲ್ಬಿಡು. ನೀನೇ ಜಲ್ದಿ ಕೆಲಸ ಮುಗಿಸಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ಬಂದು ಏನು? ಏಯವ್ವ ಎಲ್ಲಿ ಮುಗಿತೈತಿ? ಮುಂಜಾನೆ ಎದ್ದುಗಳೇ ಚಾಲು ಮಾಡಿ ಸಂಜೆ ತನ ಮಾಡಿದ್ರು ಕೆಲಸ ಮುಗಿಯಲ್ಲ ಮನ್ಯಾಗ. ಅದ್ರಾಗ ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕು. ಒಬ್ರಿಗೆ ಉಪ್ಪಿಟ್ಟು ಮಾಡಿದ್ರೆ ಒಬ್ರಿಗೆ ಅವಲಕ್ಕಿ ಮಾಡಬೇಕು, ಒಬ್ರಿಗೆ ದಾಸೆ ಮಾಡಿದ್ರೆ ಒಬ್ರಿಗೆ ಇಡ್ಲಿ ಮಾಡಬೇಕು. ಹಂಗೈತೆ ನಮ್ಮ ಮನ್ಯಾಗ ಪದ್ಧತಿ. ಮಧ್ಯಾಹ್ನ ಮತ್ತೆ ಚೇಂಜ. ಅದನ್ನೇ ಮುಂಜಾನೆ ಮಾಡಿದ್ದು ಮಧ್ಯಾಹ್ನ ತಿಂತಾವ, ಅದನ್ನೂ ಇಲ್ಲ. ಮತ್ತು ಚಪಾತಿ ಒಬ್ರು ಬೇರೆ, ರೊಟ್ಟಿ ಒಬ್ರು ಬೇರೆ, ನಡುವೆ ಹಂಗೆ ಹಿಂಗೆ ಅಂದ್ರೆ ತಾಲಿಪಟ್ಟು ಗಿಲಿಪಟ್ಟು ಅಂದ್ರೆ ಅದನ್ನೂ ಮಾಡ್ಕೊಡ್ಬೇಕು ನಾನು. ಇಂಥವ್ರ ಕೆಲಸ ಎಷ್ಟು ಜೊತೆ ಮುಗಿತೈತಿ.